मंगलम भगवान विष्णु मंगलम गरुड़ध्वजः मंगलम पुंडरीकाक्ष मंगलतनयां हरिः ಹಾ ಎಲ್ಲ ತಗೊಂಡ್ರ ಇನ್ಯಾರು ಬಾಕಿ ಇದೆಯಾ ಆಚಾರ್ರೆ ನಾನು ಸೂಪರ್ ವೆರಿ ಗುಡ್ ಈ ಡಾಕ್ಯುಮೆಂಟ್ಸ್ಗೆ ಜಯಶಂಕರ್ ಸೈನ್ ಮಾಡಿದ್ಮೇಲೆ उसका सब प्रॉपर्टी हमारा है और दुड्डू दुड्डू पैसा भी हमारा है ಡ್ಯಾಡ್ ಅವನು ಸೈನ್ ಮಾಡಿ ಪ್ರಾಪರ್ಟಿ ಲೀಗಲ್ ಆಗಿ ನಮ್ದಾಗೋವರೆಗೂ ಆ ದುಡ್ಡು ಕನ್ನಡಿ ಒಳಗಿನ ಗಂಟು ತಾನೆ. वो सब बाद में देखेंगे ಅವನು ಒಮ್ಮೆ ಸೈನ್ ಮಾಡಿ ಕೊಟ್ರೆ ಅಲ್ಲಿಂದ ನಮ್ಮ ಪ್ಲಾನ್ ಆಕ್ಟಿವೇಟ್ ಆಗುತ್ತೆ. देखो बेटा पैसा इतरे माँ बाप बहन भाई सबको ಕೊಂಡ್ಕೋಬಹುದು. ಆಗ ಒಂದು ಬೇಲ್ ಕೊಂಡ್ಕೊಳ್ಳೋಕ್ಕಾಗಲ್ವಾ? ಡ್ಯಾಡ್ ಕೊಂಡ್ಕೋಬಹುದು, ಆದ್ರೆ ಈ ಜೈಶಂಕರ್ ಸೈನ್ ಕರೆಗ ಕ್ಯಾ? ಎಸ್, ಅವನ್ ಇದಕ್ಕೆ ಸೈನ್ ಮಾಡಕ್ ಒಪ್ಪಲ್ಲ. ಒಪ್ತಿದ್ರೆ ಅವನ್ ಮೊಮ್ಮಗಳ ಪ್ರಾಣ ಹೋಗೋದಂತೂ ಫಿಕ್ಸ್. ಮೊಮ್ಮಗಳು ಅಂದ್ರೆ ರಾಮಚಾರಿ ಚಾರುಲತಾ ಬೇಟಿ, ರೈಟ್? ಯಸ್, ನವ್ ಯು ಆರ್ ರೈಟ್ ಬೇಟಾ. ये सब ಹೇಗೆ ಡ್ಯಾಡ್? ಹೋಗ ಬೇಟಾ, ಆ ಮಗುನ ಮುಂದೆ ಇಟ್ಟು ನಾವು ನಾಟಕ ಆಡಿದ್ರೆ ಆ ಇಡೀ ಫ್ಯಾಮಿಲಿನೇ ನಡ್ಗುತ್ತೆ. ಗೋಸ್ಕರ ಆ ಫ್ಯಾಮಿಲಿ ಏನ್ ಬೇಕಾದ್ರೂ ಮಾಡತ್ತೆ. ಅಣ್ಣ ಹೇಳಿ ಬಾಸ್, ಈ ಫೈಲಲ್ಲಿ 2 ಶೀಟ್ ಮಿಸ್ ಆಗಿದೆ. ನಾನು ಲಾಯರ್ಗೆ ಫೋನ್ ಮಾಡ್ತೀನಿ, ನೀನು ಹೋಗಿ ತಕೊಂಬ. ಆಯ್ತು ಬಾಸ್. ಡ್ಯಾಡ್ ಹಾಗಾದ್ರೆ ವರ್ಕ್ ಆರ್ಡರ್ ಇದು, ಮಗು ನಮ್ ಕೈಗೆ ಬರುತ್ತೆ, ಜೈಶಂಕರ್ ಬಿಡುಗಡೆ ಆಗುತ್ತೆ, ಈ ಡಾಕ್ಯುಮೆಂಟ್ಸ್ ಸೈನ್ ಆಗಕ್ಕೆ ರಾಮಾಚಾರಿ ಮನೆಗೆ ಹೋಗುತ್ತೆ, ಅಷ್ಟರಲ್ಲಿ ಮಗು ಕಿಡ್ನಾಪ್ ಆಗುತ್ತೆ, ರೈಟ್? ಸೈನ್ ಆಗುತ್ತೆ, ಸೈನ್ ಆಗಿರೋ ಡಾಕ್ಯುಮೆಂಟ್ ಬಂದು ನಮ್ ಕೈಗೆ ಸೇರುತ್ತೆ, ಆಮೇಲೆ ಮಗು ಹೋಗುತ್ತೆ. ಎಲ್ಗ ಹೋಗುತ್ತೆ? ಅದು ಎಲ್ಲಿಗೆ ಹೋಗುತ್ತೆ ಅಂತ ನಮ್ಮ ಡಿಸೈಡ್ ಮಾಡುತ್ತೆ. ಆ ಮಗು ನಮ್ಮ ಕೈಯಲ್ಲಿರುವವರೆಗೂ ನಾವು ಸೇಫ್. ಅದಕ್ಕಾಗಿ ಅದು ಎಲ್ಲೂ ಹೋಗಲ್ಲ. ಮನೇಲೀಗ ಸಂಭ್ರಮ ನಡೀತಾ ಇದೆ. ಯಾರೋ ನೆನ್ನೆ ಫೋನ್ ಮಾಡಿ ಈ ಮನೆ ಸಂಭ್ರಮದ ಮನೆ ಅಲ್ಲ, ಸೂತ್ಕದ ಮನೆ ಆಗುತ್ತೆ ಅಂತ ಅಂದಾಗ್ಲಿಂದ ಮನ್ಸಲ್ಲಿ ಬೇಡ ಬೇಡ ಅಂದ್ರೂ ಆತಂಕ ಕಾಡ್ತಾ ಇದೆಯಲ್ಲ. ಸರ್ ನಮಸ್ತೆ. ಸರ್ ನನ್ನ ವಿಷಯ ಗೊತ್ತಾಯ್ತಾ ಸರ್? ಏನಾಯ್ತು? ಇಲ್ಲ ರಾಮಾಚಾರಿ, ನಿಮ್ಮ ಅನುಮಾನ ಸರಿ ಅನ್ಸುತ್ತೆ. ನಿಮ್ಮ ಯೋಜನೆಗಳ ದಿಕ್ ತಪ್ಸೋಕೆ ಸೆಕ್ಷನ್ ಏನೋ ಪ್ಲಾನ್ ಮಾಡಿದ್ದೇನೆ ಅನ್ಸುತ್ತೆ. ಏನಿರ್ಬೋದು ಸರ್ ಅವನ ಉದ್ದೇಶ? ಬೇಕಾದವರೆಲ್ಲ ಮನೆ ಒಳಗೆ ಇದ್ದಾರೆ, ಹೊರಗಡೆ ಇನ್ನೇನು ತೊಂದರೆ ಆಗಲ್ಲ. ಹಾಗಿದ್ಮೇಲೆ ಏನು ತೊಂದರೆ ಆಗಲ್ಲ ರಾಮಾಚಾರಿ. ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ವಾ, ಬಂದಿರೋದು ಪೊಲೀಸವರು ಅಂತ ಅನುಮಾನ ಬರದೇ ಇರಲಿ ಅಂತ ನಾವು ಜೀಪ್ನ ತುಂಬ ದೂರದಲ್ಲಿ ನಿಲ್ಸಿದ್ದೀವಿ. ಯೂನಿಫಾರ್ಮ್ನಲ್ಲಿ ಬಂದರೆ ಕಲ್ಪ್ರಿಟ್ಸು ಎಚ್ಚರ ಆಗಿ ತಪ್ಪಿಸ್ಕೋಬೋದು. ಅದಕ್ಕೆ ನಾವು ಕೂಡ ಮಫ್ತಿಲ ಬಂದಿದ್ದೀವಿ. ಆದರೆ ಸರ್, ನಥಿಂಗ್ ಟು ವರಿ, ನಾವೆಲ್ಲ ಇದೀವಲ್ವಾ, ಏನು ತೊಂದರೆ ಆಗೋದಿಲ್ಲ. ನೀವು ಆರಾಮಾಗಿ ಕಾರ್ಯಕ್ರಮ ಶುರು ಮಾಡಿ. ರಾಮಾಚಾರಿ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆನಾ? ಏನ್ ಸಮಸ್ಯೆ? ಮತ್ತೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಪೊಲೀಸ್ನವರ? ನನಗ್ ಗೊತ್ತಾಗಲ್ವಾ ರಾಮಾಚಾರಿ? 2-3 ಸಲ ಎಂಕ್ವೈರಿ ಮಾಡಕ್ ಬಂದಿದ್ದ ಆಫೀಸರ್ ಇವರೇ ತಾನೆ? ಹೌದು ಹೌದು, ಹೆಂಗಿರೋ ಪರಿಚಯ ಇತ್ತಲ್ಲ, ಅದಕ್ಕೆ ನಾನೇ ಫಂಕ್ಷನ್ ಕರೆದೆ. ಹಾಗಾದ್ರೆ ಯಾಕೆ ಇಲ್ಲೇ ನಿಲ್ಸ್ಕೊಂಡಿದ್ಯಾ? ಒಳಗ್ ಕರಿ. ಅಯ್ಯೋ ಕರೆದೆ, ಅವರು ಬರ್ತೀನಿ ಇನ್ನು ಶುರು ಆಗೋದು ಲೇಟ್ ಆಗತ್ತಲ್ಲ ಅಂದ್ರು. ಸರ್ ಬನ್ನಿ, ಒಳಗ್ ಬನ್ನಿ ಸರ್. मंगलम भगवान विष्णु मंगलम गरुड़ध्वजः
ಮಂಗಳಂ ಪುಂಡರೀಕಾಕ್ಷ ಮಂಗಳತನಯಾಂ ಹರಿಹಿ. ಹಾ, ಎಲ್ಲ ತಗೊಂಡ್ರ? ಇನ್ಯಾರು ಬಾಕಿ ಇದೆಯಾ? ಆಚಾರ್ಯ, ನಾನು ಹೇಗಿದ್ದೀರಾ? ಚೆನ್ನಾಗಿ. ಅಮ್ಮ ನಮಸ್ಕಾರ. ಡ್ಯಾಡ್ ಹೇಗಿದ್ದೀರಾ ಡ್ಯಾಡ್? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಸಂತೋಷ ಆಯ್ತು. ಬನ್ನಿ. ಬಂಗಾರಿ, ಯಾರು ಬಂದಿದ್ದಾರೆ ನೋಡು. ನಿನ್ನ ನೋಡೋದಿಕ್ಕೆ ನಿನ್ ತಾತ ಬಂದಿದ್ದಾರೆ. ಏಯ್, ಏನಮ್ಮ ಪುಟ್ಚಾರು? ಇವತ್ತು ನಂಗಾಗಿದ್ದು ನಿಜವಾದ ಬಿಡುಗಡೆ. ನಾನು ನಿನ್ನೆನೆ ಬರಬೇಕಾಗಿತ್ತು. ಕಾನೂನಿಂದು ಕೆಲವು ಪೇಪರ್ಸ್ ಎಲ್ಲ ಬರಬೇಕಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ಈ ಡಿಲೇ. ಆದರೆ ಒಂದು ಸಂತೋಷ ಏನು ಅಂದರೆ, ನನ್ನ ಮೊಮ್ಮಗಳ ನಾಮಕರಣ ದಿನ ಬಂದಿದ್ದೀನಲ್ಲ. ರಾಮಾಚಾರಿ, ತುಂಬ ಥ್ಯಾಂಕ್ಸ್. ನೀವು ಹಿಂದೆ ಹೋಗಿದ್ರೆ. ಛೇ ದೊಡ್ಡ ಮಾತು ಬೇಡಮ್ಮವ. ಆಮೇಲೆ ಇವತ್ತು ನೀವು ಈಚೆ ಬಂದಿದ್ದೀರಾ ಅಂದರೆ ಅದಕ್ಕೆ ನನ್ನ ಪ್ರಯತ್ನ ಎಷ್ಟಿದೆಯೋ ನಿಮ್ಮ ಮಗಳು ಚಾರೋದು ಅಷ್ಟೇ ಇತ್ತು. ಆಚಾರ್ಯ, ನನ್ನ ಮೊಮ್ಮಗಳ ಜಾತಕ ನೋಡಿದ್ರ ಹೇಗಿದೆ? ಬೆಳಗ್ಗೆ ಕಾಶಿಯಿಂದ ಬರ್ತಿದ್ದ ಹಾಗೆ ಜಾನಕಿ ಕೇಳಿದ್ಲು, ಕವಡೆ ಶಾಸ್ತ್ರನ ನೋಡ್ಬಿಡಿ ಅಂತ. ಅದಕ್ಕೆ ಶುಚಿ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನೋಡೋಣ ಅಂತ. ಒಳ್ಳೆ ಸಮಯಕ್ಕೆ ನೀವು ಬಂದ್ರಿ. ಮುರಾರಿ, ಕೋದಣ್ಣ, ಕವಡೆ ಮನೆ ತಗೊಂಡ್ ಬನ್ನಿ. ಮಗುನ್ ಕೊಡಿ. ಶ್ರೀ ಗುರುಭ್ಯೋ ನಮಃ. ಏನ್ರಿ? ಶರಬ್ ಹಾಲು ಕುಸ್ಪ. ಏನಿದೆ ಗಾಡಿಲಿ? ತರಕಾರಿ ಸರ್. ಕಾನ್ಸ್ಟೇಬಲ್ಸ್ ಚೆಕ್ ಮಾಡಿ. ಭಟ್ರೆ ತರಕಾರಿ. ಹಾ, ಬಂದೆ. ಸೀನಾ, ನಾಗ ಬರ್ರ, ತರಕಾರಿ ಇಳಿಸ್ಕೊಳ್ಳಿ. ಭಟ್ರ, ಯಾಕೆ ಬಿಟ್ರೆ? ಏನಿಲ್ಲ ಮುರಾರಿ, ಸ್ವಲ್ಪ ತೂಕ ಜಾಸ್ತಿ ಇತ್ತಲ್ಲ, ಅದಕ್ಕೆ ಜಾರ್ ಬಿದ್ದೋಯ್ತು ಅಷ್ಟೇ. ಎಲ್ಲ ಬಂತ? ಇದ್ಯಾಕೆ ಬಿಟ್ರೆ? ಗಾಬ್ರಿಲಿದ್ದೀರಾ? ಗಾಬ್ರಿನಾ? ಆತರ ಏನಿಲ್ಲಪ್ಪ, ಬರೋದು ತುಂಬಾ ತಡ ಆಯ್ತಲ್ಲ, ಇನ್ನು ಏನು ಅಡಿಗೆ ಶುರು ಮಾಡಿಲ್ಲ. ನಾರಾಯಣಾಚಾರ್ಯ ಮನೆ ಫಂಕ್ಷನ್ ಬೇರೆ. ಏನಾದ್ರು ಒಂಚೂರು ಅಡಿಗೆ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಕೋಪಕ್ಕೆ ಬಲಿಯಾಗಬೇಕಾಗ್ತದೆ. ಅದಕ್ಕೆ. ಹಾಗೇನಿಲ್ಲ, ಬನ್ನಿ. ಡ್ರೈವರ್ ಅಣ್ಣ, ಸೇಟು ಮನೆ ಕಡೆ ಹೋಗ್ತಾ ಇದ್ಯಾ?
ಒಂದು ಹಣ್ಣಿನ ಬುಟ್ಟಿ ಇದೆ, ಕೊಡ್ತೀನಿ, ಹಂಗೆ ಅಲ್ಲಿ ಕೊಟ್ಬಿಡಪ್ಪ. ಒಂದು 5 ನಿಮಿಷ ಇರು. ಓಂ ನಮೋ ಭಗವತೆ ಕಾಲಪುರುಷಾಯ ಸರ್ವಗ್ರಹ ದೋಷ ನಿವಾರಣಾಯ ಸತ್ಯಂ ವದ ಧರ್ಮಂ ವದ. ಉತ್ತರ ದಿಕ್ಕಿಗೆ ತಲೆ ಹಾಕೊಂಡೆ. ರಾಮದೇಶ, ಶನಿದೇಶ, ಇಲ್ಲ ಇಲ್ಲ, ಇದು ಸರಿಯಾದ ಸೂಚನೆ ಅಲ್ಲ. ಏನಾಯ್ತ್ರಿ? ಯಾಕೆ ಮುಖ ಒಂಥರ ಆಯ್ತು? ಕವಡೆ ಹಾಕಿದ್ರಲ್ಲ, ಏನಾದ್ರೂ ಅಪಾಯ ಸೂಚಿಸ್ತಾ ಇದೆಯಾ? 64 ತೋರಿಸ್ತಾ ಇದೆ. ಹೌದು, ಅಷ್ಟದಳದ ಪದ್ಮ. ಈ ಲೆಕ್ಕಾಚಾರವೇ ವಿಲಕ್ಷಣ. ಇದು ಗೋಚರ ಆಗ್ತಿದೆಯಲ್ಲ. ಸೃಷ್ಟಿ ಸಂಯೋಗದ ಈ ಫಲಿತಾಂಶದ ಫಲ ಶುಭಕರ ಅಲ್ಲ. ಹಾಲ್ ಕುಡ್ದ ತಕ್ಷಣ ಅಳೋದ್ ನಿಲ್ಸ್ಬಿಟ್ಟೆ ಅಲ್ಲ. ಇವತ್ತು ನಿನ್ ನಾಮಕರಣ, ಸಂಜೆವರೆಗೂ ಮಲ್ಗಿರ್ಬೇಡ, ಸರಿನಾ? ಏನಮ್ಮ? ಹೇಳಿ. ಒಂದು ಚಾಕು ಇದ್ರೆ ಕೊಡ್ತೀರಾ? ಚಾಕುನಾ? ಅದು ಬರ್ಬೇಕಾದ್ರೆ ಆತರದಲ್ಲಿ ಒಂದೇ ಒಂದು ಚಾಕು ತಂದ್ಬಿಟ್ಟಿದೀವಿ. ಒಂದೇ ಚಾಕುನಲ್ಲಿ ತರಕಾರಿ ಎಷ್ಟ ಕೂತ್ಕೊಂಡ್ರೆ ಅಡಿಗೆ ಮಾಡೋದಕ್ಕೆ ತರ ಆಗುತ್ತೆ, ಅದಕ್ಕೆ ಕೇಳಿದೆ ಅಷ್ಟೇ. ಅಷ್ಟೇ ತಾನೇ, ತಂದು ಕೊಡ್ತೀನಿ. ಹಾಗೆ ಮನೆ ಹಿಂದೆ ಒಲೆ ಹಾಕಿದೀವಿ, ಬಿಸಿನೀರು ಕಾಯ್ತಾ ಇದೆ. ಒಂದು 3 ಇಡಿ ಅಕ್ಕಿ ಕಾಳು ಹಾಕ್ಬಿಡ್ತೀರಾ? ಅದು ಯಾಕಂದ್ರೆ ನಾವು ಅಡುಗೆ ಮಾಡುವಾಗ ಮುತ್ತೈದೆಯರ ಕೈಯಲ್ಲಿ ಅಕ್ಕಿ ಹಾಕ್ಸೋದು ನಮ್ಮ ವಾಡಿಕೆ. ಆಗ ಅಡುಗೆ ತುಂಬ ರುಚಿಯಾಗಿರುತ್ತಂತೆ, ಅದಕ್ಕೆ ಹೇಳಿದೆ. ಆಯ್ತು. ಆಯ್ತಾಯ್ತು.